ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನು ನನ್ನ ಮಕ್ಕಳು ನಮ್ಮ ಹಸ್ಬೆಂಡು 4 ಜನ ಸೇರಿ ಔಟ್ಸೈಡ್ ಎಲ್ಲಾದರೂ ಹೋಗೋಣ ಅಂತ ನೀಟಾಗಿ ಹೋಗ್ತಾ ಇದ್ವಿ. ಸೊ ಗಾಡಿಯಲ್ಲಿ ಇಲ್ಲಿಂದ ಹೋದ್ವಿ, ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ರೀಚ್ ಆದಮೇಲೆ ನೆಕ್ಸ್ಟ್ ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋದ್ವಿ. ಸೊ ಎಲ್ಲಿ ಹೋಗಿದ್ದೀವಿ ಅಂತಂದರೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇಲ್ಲಿ ಮಾಲ್ ಬಂದಿದ್ದು ನಿಯರ್ಲಿ 5 ಇಯರ್ಸಿಂದ ನಾನು ಈ ಮಾಲ್ಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಲಿಲ್ಲ. ಫೈನಲಿ ನಾವು ನೋಡಿ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಆಲ್ಮೋಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದು ನಾನು ಬಂದು ನವಂಬರ್ ಮಂತಲ್ಲಿ ಹೋಗಿರೋದು. ಸೊ ನೋಡ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ. ಒಳಗಡೆ ಇಂಟೀರಿಯರ್ಸ್ ಆಗಿರ್ಬೋದು ಎಲ್ಲ ಮಸ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಹೋಗ್ತಾ ನೋಡಿ ಇಲ್ಲಿ ಕಾಫಿ ಶಾಪ್ ಆಗಿರ್ಬೋದು ಎಲ್ಲನೂ ಸಖತ್ತಾಗಿದೆ. ಒಂದೊಂದು ಶಾಪ್ಸು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಜನ ಕೂಡ ತುಂಬ ಜನ ಇದ್ದಾರೆ. ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಏನಂದರೆ ನಾನು ಗೊತ್ತೇ ಇರಲಿಲ್ಲ ನನ್ನ ಪೇರೆಂಟ್ಸ್ ಬರ್ತಾರೆ ಅಂತ ಅದೇ ಮಾಲ್ಗೆ. ಸೊ ಅಲ್ಲಿ ನನ್ನ ಪೇರೆಂಟ್ಸ್ ಕೂಡ ಬಂದಿದ್ದರು. ಸೊ ನನಗಿನ್ನೂ ಖುಷಿ ಆಯಿತು ಅವತ್ತು. ನನ್ನ ಮಕ್ಕಳು ಕೂಡ ತುಂಬ ಖುಷಿ ಆಯಿತು. ಅದು ಸರ್ಪ್ರೈಸಿಂದಾಗಿ ನನ್ನ ಪೇರೆಂಟ್ಸ್ ಅಲ್ಲಿ ಬಂದಿದ್ದರು. ಆ್ಯಂಡ್ ಕೋಕ್ ಇದೆಲ್ಲ ಆರ್ಡ್ರ್ ಮಾಡಿದ್ವಿ ನಾವು ಸ್ವಲ್ಪ. ಆ್ಯಂಡ್ ಇವರಿಬ್ಬರು ನೋಡಿ ಏನು ಒದ್ದಾಡ್ತಿದ್ದಾರೆ, ಇನ್ನು ಒಂದು ಜ್ಯೂಸಲ್ಲಿ ಕುಡಿಬೇಕು ಅಂತ ಇದ್ರೂ 2 ಸ್ಟ್ರಾ ಹಾಕ್ಕೊಂಡು. ಸೊ ಇದು ನಾವು ಆರ್ಡ್ರ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಫನ್ ಸಿಟಿ ಹೋಗಿದ್ವಿ. ಒಳಗಡೆ ನನ್ನ ಮಕ್ಕಳು ಆಡಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ವಿ. ಸರಿ ಅಂದ್ಬಿಟ್ಟು ನಾವಿಲ್ಲಿ ಒಂದು ಕೂಪನ್ ತೊಗೊಂಡ್ವಿ. ಕೂಪನ್ ತೊಗೊಂಡ ನಂತರ ಇಲ್ಲಿ ಅದು ಏನು ಗೇಮ್ ಆಡಿದ್ದೀವಿ ಅಂತ ಕೂಡ ನೀವು ನೋಡ್ಬೋದು ಇಲ್ಲಿ. ಸೊ ನೋಡಿ ಎಷ್ಟು ಗೇಮ್ಸ್ ಇದೆ ಗೊತ್ತಾ. ಇನ್ನೂ ಆಡಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಗೇಮ್ಸ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಜೊತೆಯಲ್ಲಿ ನಾನು ಆಗಿರ್ಬೋದು, ನನ್ನ ಪೇರೆಂಟ್ಸ್ ಆಗಿರ್ಬೋದು, ನನ್ನ ಹಸ್ಬೆಂಡ್, ನನ್ನ ತಂಗಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಈ ಫನ್ ವರ್ಲ್ಡಲ್ಲಿ. ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಗೇಮ್ ಕೂಡ ನಾವು ಅಮೌಂಟ್ ಕಟ್ಟಿದ್ದಕ್ಕೆ ತುಂಬ ವರ್ತ್ ಅಂತ ಅನಿಸ್ತು ನನಗಂತೂ. ಸೊ ನೀವ್ಯಾವತ್ತಾದರೂ ಇಲ್ಲಿ ವಿಸಿಟ್ ಮಾಡಿದ್ದೀರಾ ಇಲ್ವಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ವಿಸಿಟ್ ಮಾಡಿದ್ರೆ ಯಾವ ಗೇಮ್ ನಿಮಗೆ ಇಲ್ಲಿ ಇಷ್ಟ ಆಯಿತು ಅಂತ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಿ ಆಡ್ತಾ ನನ್ನ ಮಕ್ಕಳು ತುಂಬ ಅದರಲ್ಲಿ ಮುಳುಗೋಗ್ಬಿಟ್ಟಿದ್ರು. ನೈಟ್ ಎಷ್ಟು ಟೈಮ್ ಆಗಿತ್ತು ಅಂದರೆ ತುಂಬ ಟೈಮ್ ಆಗಿತ್ತು. ಬಟ್ ಅಂದರೂ ಬಂದರು ಅಂತಂದರೆ ಅವರು ಆಚೆನೇ ಬರ್ತಾಯಿಲ್ಲ. ಅವರು ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಜೊತೆಲಿ ನನ್ನ ಸಿಸ್ಟರ್ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅವ್ರಿಗಂತೂ ಈ ಗೇಮ್ ತುಂಬ ಇಷ್ಟ ಆಗಿದೆ. ಅದೊಂಥರ ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂತ ತುಂಬ ಸರಿ ಅಂದ್ಕೊಳ್ತಾಯಿದ್ರು. ಬಟ್ ಫೈನಲಿ ಅವ್ರು ಟ್ರೈ ಮಾಡ್ತಾಯಿದ್ದಾರೆ ಇವತ್ತು ಆ ಗೇಮ್ನ. ಸೊ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಟ ಎಲ್ಲ ಆದಮೇಲೆ ನೀಟಾಗಿ ನಾವು ಮನೆ ಕಡೆ ಹೊರಟ್ವಿ. ಸೊ ಔಟ್ಸೈಡ್ ನಾವು ಬಂದಮೇಲೆ ಈ ಥರ ಇತ್ತು ವ್ಯೂ. ಜನ ಆಡಳಿತ ಜಾಸ್ತಿ ಇತ್ತು. 11 ಗಂಟೆ ಆದರೂ ಸಹ ಎಷ್ಟು ಜನ ಇದ್ದರು. ಫೈನಲಿ ನಾವು ಮೆಟ್ರೋಗೆ ಬಂದ್ವಿ. ಮೆಟ್ರೋಯಿಂದ ಆಮೇಲೆ ಡೈರೆಕ್ಟ್ ನಾವು ನಮ್ಮ ಮನೆಗೆ ಹೊರಟ್ವಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.